ಜಾತಿ ಗಣತಿ ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ, ರಿಸೀವ್ ಆಗಿದೆ, ದತ್ತಾಂಶನ ಪಡ್ಕೊಂಡಿದ್ದಾರೆ. ಆದರೆ ಚರ್ಚೆಯಾಗಿಲ್ಲ. ಇದರ ಬಗ್ಗೆ ಸಚಿವರು ಕೂಡ ಮಾತನಾಡಿದ್ರು. ಇನ್ನು ಶೀಘ್ರದಲ್ಲೇ ಲಿಂಗಾಯತ ಶಾಸಕರು ಮತ್ತು ಸಚಿವರ ಸಭೆ ಸಾಧ್ಯತೆ ಇದೆ. ಲಿಂಗಾಯತ ಮುಖಂಡರು ಸಭೆ ನಡೆಸುವ ಸಾಧ್ಯತೆ ಇದೆ. ಮುಂದಿನ ಸಂಪುಟ ಸಭೆಗೂ ಮುನ್ನವೇ ಈ ಸಭೆ ಆಗುವ ಸಾಧ್ಯತೆ. ಸಮಾಜದ ಸಚಿವರು ಸಂಘ ಸಂಸ್ಥೆಗಳ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ ಎಂಬ ಮಾಹಿತಿ. ಏಪ್ರಿಲ್ 17ನೇ ತಾರೀಕಿಗೆ ಮುಂದಿನ ಸಂಪುಟ ಸಭೆ ಇದೆಯಲ್ಲ, ಅದಕ್ಕೂ ಮುನ್ನವೇ ಲಿಂಗಾಯತ ನಾಯಕರೆಲ್ಲ ಸೇರಿ ಚರ್ಚೆಯನ್ನು ನಡೆಸುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ವರದಿ ಪೂರ್ಣ ವಿವರ ಪಡೆಯಲಿದೆ ವೀರಶೈವ ಮಹಾಸಭಾ. ಲಿಂಗಾಯತ ನಾಯಕರ ಜೊತೆ ಲಿಂಗಾಯತ ಸಚಿವರು ಚರ್ಚೆಯನ್ನ ಮಾಡಲಿದ್ದಾರೆ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಜಾತಿ ಗಣತಿ ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ, ಆದರೆ ಅನುಷ್ಠಾನದ ಬಗ್ಗೆ ಮುಂದೆ ನಾವು ತೀರ್ಮಾನವನ್ನ ತೆಗೆದುಕೊಳ್ತೀವಿ, ಅದ್ರ ಬಗ್ಗೆ ಏಪ್ರಿಲ್ 17ನೇ ತಾರೀಕು ಚರ್ಚೆ ಆಗುತ್ತೆ ಅಂತ ಹೇಳಿ ಸಚಿವರು ಕೂಡ ಮಾತನಾಡಿದ್ರು. ಈಗ ಲಿಂಗಾಯತ ಶಾಸಕರು ಸಚಿವರು ಸಭೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಇದು ಅವೈಜ್ಞಾನಿಕ ಅಂತ ಹೇಳಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಏನಾಗಬಹುದು ಅಂತ ಅನ್ಸುತ್ತೆ ಅಂತ? ಮಧುಶ್ರೀ, ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಈಗಾಗಲೇ ಜಾತಿ ವರದಿಗೆ ಸಂಬಂಧಪಟ್ಟಂತೆ ಅನೇಕ ಸಮುದಾಯಗಳು, ಅನೇಕ ಸಮಾಜಗಳು ನಿಜವಾಗ್ಲೂ ಆತಂಕವನ್ನು ವ್ಯಕ್ತಪಡಿಸಿವೆ. ಪ್ರಮುಖವಾಗಿ ವೀರಶೈವ ಮಹಾಸಭಾ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಲಿಂಗಾಯತ ಶ್ರೀಗಳಿರ್ಬೋದು, ಒಕ್ಕಲಿಗ ಶ್ರೀಗಳಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ವರದಿಯ ವೈಜ್ಞಾನಿಕತೆಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ. ಅನೇಕರು ನಮ್ಮ ಮನೆಗಳಿಗೆ ಬರಲಿಲ್ಲ, ಸರ್ವೆ ಮಾಡಲಿಲ್ಲ ಅನ್ನುವಂಥ ಆತಂಕವನ್ನು ಅಥವಾ ಅಸಮಾಧಾನವನ್ನು ಈಗಾಗಲೇ ಹುಟ್ಟಾಕಿವೆ. ಇನ್ನು ಇವತ್ತು ಜಾತಿ ಗಣತಿಯ ವರದಿಯನ್ನು ಮಂಡನೆ ಆಗ್ತಾ ಇದ್ದಂತೆ ಲಿಂಗಾಯತ ಮುಖಂಡರು ಕೂಡ ಸಭೆ ಸೇರುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ TV9ಗೆ ಲಭ್ಯವಾಗಿದೆ. ಪ್ರಮುಖವಾಗಿ ಸರ್ಕಾರದಲ್ಲಿರುವಂತಹ ಲಿಂಗಾಯತ ಸಚಿವರು, ಶಾಸಕರು ಜೊತೆಗೆ ಸಮಾಜದ ಇನ್ನಿತರ ಮುಖಂಡರು, ಸಂಘ ಸಂಸ್ಥೆಗಳ ಸಭೆಯನ್ನು ಶೀಘ್ರದಲ್ಲೇ ಕರೆಯಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇವತ್ತು ಮಂಡನೆ ಆಗಿದೆ ವರದಿ. ಆ ಮಂಡನೆಯ ಪ್ರತಿ ಏನಿದೆ ಅದನ್ನು ಎಲ್ಲ ಸಚಿವರು ಕೂಡ ತಲುಪಿಸಲಾಗುತ್ತೆ. ಹೀಗಾಗಿ ಆ ಒಂದು ಪ್ರತಿ ಏನು ಸಿಗುತ್ತೆ, ಪ್ರತಿಯನ್ನು ಅಧ್ಯಯನ ಮಾಡಿದ ಬಳಿಕ ಲಿಂಗಾಯತ ಸಮಾಜದ ಎಲ್ಲ ನಾಯಕರನ್ನ ಕರೆದು ಸಭೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಮಾತನಾಡಿದರೆ, ನಮ್ಮ ಸಮಾಜದ ಮುಖಂಡರ ಜೊತೆಗೆ ನಾನು ಮಾತಾಡ್ತೀನಿ, ಜೊತೆಗೆ ವೀರಶೈವ ಮಹಾಸಭಾ ಸೇರಿದಂತೆ ಸಂಘದ ಪ್ರಮುಖರು ಯಾರಿದ್ದಾರೆ ಅವ್ರ ಜೊತೆಗೂ, ಪದಾಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನ ಮಾಡ್ತೀನಿ. ಸಮಾಜದ ಧ್ವನಿ ಏನಿದೆ ಅಥವಾ ಸಮಾಜದ ಅಭಿಪ್ರಾಯ ಏನಿದೆ ಅದನ್ನು ಕಲೆ ಹಾಕಿ ಮುಂದಿನ ಸಚಿವ ಸಂಪುಟದಲ್ಲಿ ವ್ಯಕ್ತಪಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಅನೇಕ ಮುಖಂಡರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಶಾಸಕರು ಹಾಗೂ ನಾಯಕರು ಆಗಿರುವಂಥ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಸಹಜವಾಗಿಯೇ ನಾವು ಲಿಂಗಾಯತ ಸಮುದಾಯದಿಂದ ಇದನ್ನು ವಿರೋಧ ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈ ಸಭೆ ಮಾಡಿ ಆ ಸಂಪೂರ್ಣ ವರದಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ, ಯಾರಿಗೂ ಕೂಡ ಇದುವರೆಗೂ ಅಧಿಕೃತವಾಗಿ ಅಂಕಿಅಂಶ ಇರಲಿಲ್ಲ, ಯಾರಿಗೂ ಕೂಡ ಅಧಿಕೃತವಾಗಿ ಮಾಹಿತಿ ಇರಲಿಲ್ಲ. ಈಗ ಅಧಿಕೃತವಾಗಿ ಎಲ್ಲರೂ ಕೂಡ ಮಾಹಿತಿ ಸಿಕ್ಕಂತೆ ಆಗುತ್ತೆ, ಜೊತೆಗೆ ಅಂಕಿಅಂಶಗಳು ಸಿಗ್ತಾ ಇದೆ, ಡಾಟಾಗಳು ಸಿಗ್ತಾ ಇದೆ. ಈಗ ಏನಾಗಿದೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದನ್ನು ಅಧ್ಯಯನ ಮಾಡಿದ ಬಳಿಕ ಶೀಘ್ರದಲ್ಲೇ ಲಿಂಗಾಯತ ಶಾಸಕರು ಸಚಿವರ ಸಭೆ ಆಗುತ್ತೆ, ಸಮುದಾಯದ ಮುಖಂಡರ ಸಭೆ ಆಗುತ್ತೆ. ಆ ನಂತರ ಸಂಪುಟದಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅನ್ನೋದನ್ನು ಸಮುದಾಯದ ಸಚಿವರಿಗೆ ತಿಳಿಸಲಾಗುತ್ತೆ. ಅವರು ಕೂಡ ಸಂಪುಟದಲ್ಲಿ ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.